ಸಿಲ್ವರ್ ಪ್ಲೇಟ್ ಯೂಟ್ಯೂಬ್ ಇಂದ ಸಿಲ್ವರ್ 1 ಲಕ್ಷ ಬಂದಾಗ ಸಿಲ್ವರ್ ಪ್ಲೇ ಬಟನ್ ಅಂತ ಬರುತ್ತೆ. ಅಂದ್ರೆ ಶೂಟಿಂಗ್ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಿ? ಇದೇ ಮೊಬೈಲ್ ಅಲ್ಲೇ ನಾವು ಫಸ್ಟ್ ಶೂಟ್ ಮಾಡಿದ್ದು. ನನ್ಗೆ ಈಗಲೂ ಬಹಳ ನೆನಪಿದೆ. ಫಸ್ಟ್ ಪೇಮೆಂಟ್ ಎಷ್ಟು ಸರ್ ಮೊನೆಟೈಸೇಷನ್ ಆದ್ಮೇಲೆ? ಯೂಟ್ಯೂಬ್ ಏನದು ಈಗಲೂ ಕೆಲವೊಂದು ಕಡೆ ಇದೆ, ಮೊನೆಟೈಸ್ ಆಗಿ ವ್ಯೂಸ್ ಬರಬೇಕು. ಸೊ ಅವಾಗೆಲ್ಲ ಕಷ್ಟ ಇತ್ತು. ಸ್ನೇಹಿತರೆ ನಮಸ್ತೆ. TV12 ಕನ್ನಡ ಯೂಟ್ಯೂಬ್ ಅಚೀವರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾವಿವತ್ತು ಒಬ್ಬ ಯೂಟ್ಯೂಬ್ ಅಚೀವರನ್ನು ನಾವು ನಿಮಗೆ ಮತ್ತೊಬ್ಬ ಯೂಟ್ಯೂಬ್ ಅಚೀವರನ್ನು ನಾವು ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತೀವಿ. ಅವರು ಇವತ್ತು ಒಂದು ಲೊಕೇಶನ್ ಕಳಿಸಿದ್ದಾರೆ, ಸುಂಕುತ್ಕಟ್ಟೆ ವಿಶ್ವೇಶ್ವರ ನಗರ. ಸೊ ಅಲ್ಲಿಗೆ ಬಂದಿದ್ದೀವಿ. ಲೊಕೇಶನ್ ಕೂಡ ಎಂಡ್ ಆಯಿತು, ಯಾವುದು ಅಂತ ಗೊತ್ತಾಗ್ತಿಲ್ಲ. ಒಂದು ಸಲ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಸರ್ ನಮಸ್ತೆ. ಅಕ್ಷಯ್ ಸರ್ ನಮಸ್ತೆ. ಲೊಕೇಶನಲ್ಲಿದ್ದೀವಿ. ಮನೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಬೈಕ್ ನಿಂತ್ಕೊಂಡಿದೆ ಸರ್, ಪ್ರೆಸ್ ಅಂತ ಹಾಕಿದೆ. ಮೋಸ್ಟ್ ಇದೇ ರೋಡ್ ಇರ್ಬೋದು. ನೋಡಿ ಸ್ನೇಹಿತರೆ, ಲೊಕೇಶನ್ಗೆ ಬಂದ್ವಿ. ನೀವು ಈಗಾಗಲೇ ನೋಡಿರ್ತೀರಿ ಇವ್ರು ಯಾರು ಅಂತ. ನಿಮ್ಗೆ ಎಲ್ರಿಗೂ ಕೂಡ ಚಿರಪರಿಚಿತರು. ಫುಡ್ ಲೊಕೇಶನ್ ಅಕ್ಷಿತ್ ಆನಂದರಾಜ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಿರಪರಿಚಿತ ಏನಲ್ಲ, ಅಕ್ಕಮಟ್ಟಿನ ಪರಿಚಯ ಅಷ್ಟೇ. ಓಕೆ ಸರ್, ವೆಲ್ಕಮ್ ಸ್ನೇಹಿತರೆ ಫುಡ್ ಲೊಕೇಶನ್ ಸ್ಟುಡಿಯೋಗೆ. ಸೊ ಬನ್ನಿ ನೋಡೋಣ. ನೋಡಿ ಇದೆ ಫುಡ್ ಲೊಕೇಶನ್ ಅವರ ಸ್ಟುಡಿಯೋ. ಇದು ಮನೆ. ವೆಲ್ಕಮ್ ನಿಮಗೆ. ಮನೆ ಮತ್ತೆ ಸ್ಟುಡಿಯೋ ಎರಡು ಇದೇನೆ ಸರ್? ಸ್ಟುಡಿಯೋ ಅಂತ ಏನು ಮಾಡ್ಕೊಂಡಿಲ್ಲ, ಆಕ್ಚುಲ್ ಆಗಿ ಮನೆಯ ಒಂದು ಭಾಗ, ಅಂದ್ರೆ ಒಂದು ರೂಮಿನ ಭಾಗ ಏನಿದೆಯಲ್ಲ ಅದನ್ನ ನಾನು ನನ್ನ ಕೆಲಸಕ್ಕೆ ಅಂತ ನಾನು ಮಾಡ್ಕೊಂಡಿದ್ದೀನಿ. ಅದರ ಒಂದು ಭಾಗನ ನನ್ನ ಕೆಲಸಕ್ಕೆ ಅಂತ ನಾನು ಇಟ್ಕೊಂಡಿರುವಂಥದ್ದು. ಅದೇನು ಸ್ಟುಡಿಯೋ ಅಂತ ಆಗಲಿ, ಸೊ ಅದಕ್ಕೆ ಅಂತ ಸಪ್ರೇಟ್ ಆಗಲಿ ಏನೂ ಮಾಡಿಲ್ಲ. ಅದು ಸಪ್ರೇಟೇ ಇತ್ತು, ಅದನ್ನು ನಾನು ಕಂಪ್ಯೂಟ್ರಲ್ಲಿ ಹಾಕ್ಕೊಂಡು ಜಾಗದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ ಸರ್. ಬನ್ನಿ. ಕುತೂಹಲ ಇದೆ ಹೇಗಿರುತ್ತೆ ಅಂತ. ಅಯ್ಯೋ ಅಂತ ಕುತೂಹಲದ್ದೇನಿಲ್ಲ, ಬರ್ತಿದ್ದಂಗೆ ಮುಗ್ದೋಗ್ಬಿಡುತ್ತೆ ಒಟ್ಟಿನಲ್ಲಿ. ಬನ್ನಿ ಸ್ನೇಹಿತರೆ. ಸೊ ನನ್ನ ಕಂಪ್ಯೂಟರು ಸರ್ ಎಡಿಟಿಂಗ್ ಎಲ್ಲ ಇಲ್ಲೇ ಆಗಂಥದ್ದು. ಸೊ ಕಂಪ್ಲೀಟ್ ಆಗಿ ಇಲ್ಲೇ ಕೂತು ರಾತ್ರಿ ಹೊತ್ತು, ಆಲ್ಮೋಸ್ಟ್ ರಾತ್ರಿ ಹೊತ್ತ ನಾನು ಕೆಲಸ ಮಾಡೋದು. ಹಗಲೊತ್ತು ಶೂಟು ಅದು ಇದು ಅಂತ ಇದ್ದೇ ಇರುತ್ತೆ. ರಾತ್ರಿ ಹೊತ್ತು ನನಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್, ಅಂದ್ರೆ ಸೈಲೆಂಟ್ ಆಗಿರುತ್ತೆ. ಸೊ ಅವಾಗ ಎಡಿಟಿಂಗ್ ಬಹಳ ಈಸಿ ಆಗುತ್ತೆ. ಏನಂದ್ರೆ ಹಗಲೊತ್ತು ಅಂದಾಗ ನಮಗೆ ಫೋನ್ ಕಾಲ್ಸ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಇವಾಗ ಏನೋ ಎಡಿಟಿಂಗ್ ಕೂತಿರ್ತೀವಿ ಅನ್ಕೊಳ್ಳಿ, ಸೊ ಫೋನ್ ಕಾಲ್ಸ್ಗಳು ಹೆವಿಯಾಗಿ ಬರ್ತಾನೆ ಇರುತ್ತಲ್ಲ. ಸೊ ಆಗೋದೇ ಇಲ್ಲ, ಎಡಿಟ್ ಮಾಡಬೇಕು, ಫೋನು ರಿಸೀವ್ ಮಾಡ್ತಾರೆ, ಅದು ಇದಾಗ್ತಾನೆ ಇರುತ್ತೆ. ಸೊ ನೈಟ್ ಹೊತ್ತದಾಗ ಫೋನ್ ಬರಲ್ಲ, ಮೆಸೇಜ್ ಬರಲ್ಲ, ಆರಾಮ್ಸೆ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಬಿಡ್ಬೋದು. ಸೊ ಆಲ್ಮೋಸ್ಟ್ ರಾತ್ರಿ ಹೊತ್ತು ಎಡಿಟಿಂಗ್ ಜಾಸ್ತಿ ನಡೆಯುತ್ತೆ. ಸೂಪರ್ ಸರ್. ಸರ್ ಬಂದ ತಕ್ಷಣ ಸ್ಟುಡಿಯೋದಲ್ಲಿ ಒಂದು ಸಿಸ್ಟಮ್ ಕನ್ಸಿದ್ದು, ಎಡಿಟಿಂಗ್ ಸಿಸ್ಟಮ್. ಇನ್ನೊಂದು ಯಾವ ಸರ್ ಇದು ಪ್ರಶಸ್ತಿ? ಸರ್ ಇದು ಶಮಿಕಾ ಗ್ರೂಪ್ ಅವರು ಕೊಟ್ಟಿದ್ದು, ಮೈಸೂರಲ್ಲಿ. ಖಂಡಿತ. ಸೊ ಇದೊಂದು ಪ್ಲಸ್ ಇದೊಂದು ಲಾಸ್ಟ್ ಆಯ್ತು 2 ಮಂತ್ ಆಯ್ತು. ಶೋ ಮಾಡಿ ಸರ್ ಕ್ಯಾಮ್ರಾ. ಸೂಪರ್ ಸರ್. 2 ಮಂತ್ ಆಯ್ತು ಅನ್ಕೊಂತೀನಿ. ಸೊ ಮೈಸೂರಲ್ಲಿ ಕೊಟ್ಟಿದ್ದು. ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ, ಆಕ್ಚುಲ್ ಆಗಿ ಕ್ಯಾಟಗರಿ ವೈಸ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಸೊ ಫುಡ್ ಅಲ್ಲಿ ಕ್ಯಾಟಗರಿ ವೈಸ್ ಅಲ್ಲಿ ಒಂದು 10 ಜನ ಏನೋ ಪಾರ್ಟಿಸಿಪೇಟ್ ಇದ್ರು ಅನ್ಸುತ್ತೆ. ಅದನ್ನ ಓಪನಿಂಗ್ ವೋಟಿಂಗ್ ಬಿಟ್ಟಿದ್ರು. ಸೊ ಏನಂದ್ರೆ ಏನೋ ಅವ್ರು ಗೊತ್ತಿರೋರ್ಗೆ ಮಾಡ್ಕೊಂಡಿರೋದು ಅಂತ ಏನಲ್ಲ, ವೋಟಿಂಗ್ ಬಿಟ್ಟಿದ್ರು, ಪಬ್ಲಿಕ್ಗೆ ವೋಟಿಂಗ್ ಬಿಟ್ಟಿದ್ರು. ಸೊ ನಿಮ್ಗೆ ಯಾರು ಇಷ್ಟನೋ ಅವ್ರು ವೋಟ್ ಮಾಡಿ ಅಂತ. ಅತಿ ಹೆಚ್ಚಿನ ವೋಟಿಂಗ್ ಪಬ್ಲಿಕ್ ನನಗ್ ಮಾಡಿದ್ರಂತೆ, ಅಂದ್ರೆ ಫುಡ್ ಲೊಕೇಶನ್ ಮಾಡಿದ್ರಂತೆ. ನಾನು ಅಂದ್ರೆ ತಪ್ಪಾಗತ್ತದು ಆಕ್ಚುಲ್ ಆಗಿ. ಸೊ ಫುಡ್ ಲೊಕೇಶನ್ಗೆ ಮಾಡಿದ್ರಂತೆ. ಸೊ ಹಂಗಾಗಿ ಕರೆದು ಎಷ್ಟು ಖುಷಿ ಕೊಟ್ಟಿದ್ದು ಸರ್, ಬಹಳ ಖುಷಿ. ಆಕ್ಚುಲ್ ಆಗಿ ನಾವು ಸ್ಕೂಲ್ ಡೇಸ್ಗಳಲ್ಲಿ ಈ ಒಂದು ಸಣ್ಣ ಪುಟ್ಟ ಒಂದು ಗೇಮ್ ಆಡಿದಾಗ ಒಂದು ಲೋಟನೋ ಏನೋ ಗೆದ್ದಾಗ್ಲೇ ಬಹಳ ಖುಷಿ ಪಡ್ತಿದ್ವಿ ಸ್ಕೂಲ್ ಡೇಸ್ಗಳಲ್ಲಿ. ಸೊ ಒಂದು ಕ್ರಿಕೆಟ್ ಆಡಿದಾಗ, ಇನ್ನೊಂದು ಸ್ಪೋರ್ಟ್ಸ್ ಅಲ್ಲಿ ಗೆದ್ದಾಗ, ಅವಾಗೆಲ್ಲ ಗೊತ್ತಲ್ಲ ಸರ್, ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿದ್ದು. ಸೊ ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಂದಾಗ ಇವಾಗಂತರ ಕಾನ್ವೆಂಟ್ ಸ್ಕೂಲ್ ಹಂಗೆ ಇದೆಲ್ಲ ಕೊಡಲ್ಲ. ಅವಾಗೆಲ್ಲ ನಮ್ಗೆಲ್ಲ ಲೋಟನೋ ಏನೋ ಕೊಡ್ತಾ, ತಟ್ಟೆನೋ ಏನೋ. ಸೊ ಲೋಟಗಳು ಗೆದ್ದಾಗ ಅವಾಗ ಒಂಥರ ಖುಷಿ. ಬಟ್ ಇವಾಗ ಇದು ಇನ್ನೊಂಥರ ಖುಷಿ ಬರುವಂಥದ್ದು ಸರ್. ಇನ್ನೊಂದು ಮೊದಲೇ ನಿಮಗೆ ಪ್ರಶಸ್ತಿ ಅಂದ್ರೆ ಸಿಲ್ವರ್ ಪ್ಲೇಟ್ ಯೂಟ್ಯೂಬ್ ಇಂದ ತಗೊಂಡ್ಬಿಡಿ ಸರ್, ಅದನ್ನು ಕೂಡ ಶೋ ಮಾಡಿ. ನಿಜಕ್ಕೂ ಇದೆಲ್ಲ ಹಿಡಿಯೋದಕ್ಕೆ ಒಂದು ಇದು ಶ್ರಮ ಇರುತ್ತಲ್ವಾ ಸರ್? ಇದರಿಂದ ಎಷ್ಟು ಶ್ರಮ ಇರುತ್ತಲ್ಲ.
ಅಲ್ಲ ಅದು ಸತ್ಯ ಅದು ಆ್ಯಕ್ಚುಲಾಗಿ. ಸೊ 1 ಲಕ್ಷ ಬಂದಾಗ ಸಿಲ್ವರ್ ಪ್ಲೇ ಬಟನ್ ಅಂತ ಬರುತ್ತೆ, ಮತ್ತೆ 10 ಲಕ್ಷ ಅಂದಾಗ ಗೋಲ್ಡನ್ ಬರುವಂಥದ್ದು. ಯಾವಾಗ ಸರ್ ಅದು ಗೋಲ್ಡನ್? ನೋಡೋಣ ಸರ್, ಅದು ಜನಗಳ ಹತ್ರನೇ ಇದೆ, ಅವ್ರ ಕೈಯಲ್ಲಿದೆ, ನಮ್ಮ ಹತ್ರ ಏನಿಲ್ಲ. ಆ್ಯಕ್ಚುಲಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಆ್ಯಕ್ಚುಲಾಗಿ ಪ್ರತಿಯೊಂದೂ ಎಲ್ಲನೂ ಅವ್ರು ಕೊಟ್ಟಿದ್ದೇ ಇದೆಲ್ಲ. ಹಂಗೆ ನೋಡಕ್ಕೆ ಹೋದ್ರೆ ಪ್ರತಿಯೊಂದು ಜನಗಳು ಏನು ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಅವ್ರುಗಳು ಕೊಟ್ಟಂಥದ್ದು ಇವೆಲ್ಲ. ಸೊ ಅಷ್ಟೇ ಸರ್, ಅದೇ ನಡೀತಾ ಇದೆ. ಸರ್ ಇನ್ನು ನಿಮ್ದು ಶೂಟಿಂಗ್ ಶೆಡ್ಯೂಲ್ ಹೇಗಿರುತ್ತೆ ಅಂದ್ರೆ ಏನ್ ಯೂಸ್ ಮಾಡ್ತೀರಿ ಅಂತ? ಅಂದ್ರೆ ಶೂಟಿಂಗ್ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಿ? ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಯಾಕಂದ್ರೆ ಇಲ್ಲಿ ನೋಡಿದ ತಕ್ಷಣ ನಮಗೆ ಕೆನಾನ್ ಅದು ಫಸ್ಟ್ ಆಕ್ಚುಲಾಗಿ ಅದು ಫ್ರಮ್ ಡೇ 1 ಅಲ್ಲಿ ನಾನು ಶೂಟ್ ಮಾಡಿದ್ದು ಬೇರೆ ಸರ್. ಅದು ಫ್ರಮ್ ಡೇ 1 ಇಂದ ನಾನು ಯೂಸ್ ಮಾಡಿದ್ದು ಮೊಬೈಲ್. ಓ, ಮೊಬೈಲ್ ಅಲ್ಲಿ ಯೂಸ್ ಮಾಡಿದ್ವಿ. ಇದೆ ಮೊಬೈಲ್ ಈಗಲೂ ಇದೆ? ಈಗಲೂ ಇದೆ ಸರ್, ಈಗಲೂ ಬಳಸ್ತೀನಿ. ನೀವು ಕಾಲ್ ಮಾಡಿದಾಗ ಕಾಲ್ ಬಂದಿದೆ ಅದೇ ಮೊಬೈಲ್. ಮೊಬೈಲ್ ಯೂಸ್ ಮಾಡಿದ್ರ ಸರ್? ಇದೇ ಮೊಬೈಲ್ ಸರ್, ರೆಡ್ಮಿ ನೋಟ್ 8 ಅನ್ಕೋತೀನಿ ಮೇ ಬಿ ಇದು. ಇದರಲ್ಲಿ ಸ್ಟೆಬಿಲೈಸ್ ಇರ್ಲಿಲ್ಲ, ಏನಿರ್ಲಿಲ್ಲ. ಅವಾಗ ಇದೇ ಮೊಬೈಲಲ್ಲೇ ನಾವು ಫಸ್ಟ್ ಶೂಟ್ ಮಾಡಿದ್ದೆ. ನನ್ಗೆ ಈಗಲೂ ಬಹಳ ನೆನಪಿದೆ. ಮತ್ತೆ ಮೈಕ್ ಬಂದು ಒಂದು ಬೋಯಾ ಮೈಕ್ ಏನೋ ಅದು ಬಂದಿದ್ದು, ಅದು ಮತ್ತೆ ಇದನ್ನ ಇಟ್ಟು ನಾವು ಸ್ಟಾರ್ಟಿಂಗು ಶೂಟ್ ಮಾಡಿದ್ದು. ಇದೇ ಕ್ಯಾಮ್ರಾದಲ್ಲೇನೆ ಆಲ್ಮೋಸ್ಟ್ ಒಂದು 25-30 ಎಪಿಸೋಡ್ ಏನೋ ಶೂಟ್ ಮಾಡಿ. ಅಂದ್ರೆ ಆಗ ಸಬ್ಸ್ಕ್ರೈಬ್ ನೆನಪಿದೆ? ಎಷ್ಟು ಸಬ್ಸ್ಕ್ರೈಬ್ ಈ ಮೊಬೈಲ್ ಇಂದ ತಗೊಂಡಿದ್ದು ಸರ್? ಅಪ್ರಾಕ್ಸಿಮೇಟ್ ಅಂದ್ರೂ ಒಂದು 6,000-7,000 ಸಬ್ಸ್ಕ್ರೈಬರ್ಸ್ ವರ್ಗು ನಾವು ಇದೇ ಮೊಬೈಲ್. ಮಾನಿಟೈಸೇಷನ್ ಆಗಿದ್ದು ಇದೇ ಮೊಬೈಲ್ ಇಂದ? ಹಾ, ಖಂಡಿತ ಮಾನಿಟೈಸ್ ಆಗೋಗಿತ್ತು. ನಾನು ಈ ಮೊಬೈಲ್ ಬಳಸೇನೆ ನಾನು ಶೂಟ್ ಮಾಡ್ತಿದ್ದೆ. ಬಟ್ ಒಂದು ಇನ್ಸಿಡೆಂಟ್ ಇಂದಾಗಿ ನಾನು ಕ್ಯಾಮ್ರಾ ಬೈ ಮಾಡಿದೆ. ಅದೊಂದು ಇನ್ಸಿಡೆಂಟ್ ನಡೀತು ಒಂದ್ ಕಡೆ. ಸೊ ಆ ಇನ್ಸಿಡೆಂಟ್ ಇಂದಾಗಿ ನಾನೊಂದು ಕ್ಯಾಮ್ರಾನ ಬೈ ಮಾಡಿದೆ. ಅದು ಹೇಳ್ತೀನಿ ಹೋಗ್ತಾ ಹೋಗ್ತಾ ಯಾಕೆ ನಾನು ಕ್ಯಾಮ್ರಾ ತಗೊಂಡೆ ಅನ್ನೋಂಥದ್ದು. ಸೊ ನನಗೆ ಕ್ಯೂರಿಯಾಸಿಟಿ, ಈ ಮೊಬೈಲ್ ಇಂದಾನೆ ಮಾನಿಟೈಸೇಷನ್ ಆಗುತ್ತೆ ಚಾನೆಲ್? ಖಂಡಿತ ಖಂಡಿತ. ಇಲ್ಲ, ಫಸ್ಟ್ ಪೇಮೆಂಟ್ ಎಷ್ಟು ಸರ್ ಮಾನಿಟೈಸೇಷನ್ ಆದ್ಮೇಲೆ? ಸರ್ ಅದು ಫಸ್ಟ್ ಪೇಮೆಂಟ್ ಅನ್ನುವಂಥದ್ದು ನನಗೆ ಬಂದಾಗ ಐ ಥಿಂಕ್ 8,500 ಬಂತು ಸರ್. 9,000 8.5 or 9,000 ಏನೋ ಫಸ್ಟ್ ಬಂದಿದ್ದು. ಅದು 3 ಮಂತ್ಗೆ ಬಂತು, ಅಂದರೆ 3 ತಿಂಗಳಿಗೆ ಬಂದಿದ್ದು. ಸೊ ಮಾನಿಟೈಸ್ ಆಗಿ ಅದೇ ವ್ಯೂಸ್ ಬರಬೇಕು. ಸೊ ಅವಾಗೆಲ್ಲ ಕಷ್ಟ ಇತ್ತು. ಸೊ ಇವಾಗನಷ್ಟು ಸ್ವಲ್ಪ ಈಸಿ ಅಲ್ಲ ಅನ್ಸುತ್ತೆ. ಅವಾಗ ಯೂಟ್ಯೂಬ್ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯೂಟ್ಯೂಬ್ ಏನದು ಅನ್ನೋರು ಈಗಲೂ ಕೆಲವೊಂದು ಕಡೆ ಇದೆ. ಎಷ್ಟೋ ಜನ ಈಗಲೂ ಸಹ ಮೊಬೈಲ್ ಬಳಕೆ ತೀರಾ ಕಮ್ಮಿ ಇದೆ. ಹೊರಗಡೆ ಹೋದಾಗ, ಹಳ್ಳಿಗಳ ಕಡೆ ಒಂದು ಸ್ವಲ್ಪ ಹೋದಾಗ, ಯೂಟ್ಯೂಬ್ ಯಾಕೆ ಏನಕ್ಕೆ ತಗೋತೀರಾ, ಅದರಿಂದ ನಿಮ್ಗೇನು, ನೀವ್ಯಾಕೆ ಮಾಡ್ಬೇಕು ಅದನ್ನೆಲ್ಲ ಅನ್ನೋದು ಕ್ವಶನ್ಸ್ ಇದೆ. ಎಷ್ಟೋ ಕಡೆ ಬೇಡ ಅನ್ನೋಂಥದ್ದು ಇದೆ. ಬಟ್ ನಾನು ಶುರು ಮಾಡಿದಾಗ 3 years ಆಗಿತ್ತು. ಸೊ ಅವಾಗ ನಾನು ಶುರು ಮಾಡಿದ್ದು. ಅವಾಗಲೂ ಕೂಡ ಇದ್ದಿತ್ತು, ಆ ಸ್ಟ್ರಗಲ್ ಇತ್ತು. ಸೊ ಏನಿಗೆ ಬೇಕು ಬೇಡ ಅನ್ನುವಂಥದ್ದೆಲ್ಲ ಇರ್ತಿತ್ತು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.